ನಮಸ್ಕಾರ. ಮಂಗಳಗೌರಿ ಕಿಚನ್ ಕಡೆಯಿಂದ ಇವತ್ತು ಮಾವಿನ ಹಣ್ಣು ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಮಾವಿನ ಹಣ್ಣು ಒಬ್ಬಟ್ಟು. ಮಾವಿನ ಹಣ್ಣು 1 ಕಪ್ಪು ಹಚ್ಚಿಟ್ಟಿದ್ದೀನಿ. ಬೆಲ್ಲ 3/4 ಕಪ್ ಇದೆ. ಮೈದಾ, ಚಿರೋಟಿ ರವೆ. ಇದು ಮಿಕ್ಸಿಗೆ ಹಾಕಿ ಆಡಿಸ್ಕೊಳ್ಳೋಣ. ಬನ್ನಿ, ಮಾವಿನ ಹಣ್ಣು ಪೇಸ್ಟ್ ಮಾಡ್ಕೊಳ್ಳೋಣ. ಮೈದಾ ಹಿಟ್ಟು ಕಲಿಸ್ಕೊಳ್ಳೋಣ. ಫಸ್ಟ್ ಮೈದಾ ಹಿಟ್ಟು ಕಲಸಿಟ್ಬಿಡೋಣ, ನೆನ್ಕೊಳುತ್ತೆ. ಚಿರೋಟಿ ರವೆ 1/2 ಕಪ್ಪು, ಮೈದಾ ಹಿಟ್ಟು 3/4 ಕಪ್. ಚಿಟಿಕೆ ಉಪ್ಪು, ಅರಿಶಿನ ಒಂದು ಸ್ವಲ್ಪ ಹಾಕ್ತೀವಿ. ಅರಿಶಿನ ಹಾಕ್ಬಿಟ್ಟು ಕಲಸಿಟ್ಬಿಡೋಣ. ಇದನ್ನು ಕಲಸಿಟ್ಬಿಡೋಣ. ಇದನ್ನು ಗಟ್ಟಿಗೆ ಒಬ್ಬಟ್ಟು ಹಿಟ್ಟು ಕಲಿಸಲ್ವ ಆ ಥರ, ಗಟ್ಟಿಗೂ ಇಲ್ಲ ತೆಳ್ಳಗೂ ಇಲ್ಲ. ನೋಡಿ, ಇದಾಗಿದೆ, ಕಲಿಸಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಮೆದ್ದೆ ಇಟ್ಬಿಡೋಣ. ನೆನ್ಕೊಡ್ಲಿ ಇದು. ಅಷ್ಟೊತ್ತಿಗೆ ಮಾವಿನ ಹಣ್ಣು ಪೇಸ್ಟ್ ನೋಡಿ. ಮಾವಿನ ಹಣ್ಣು ಹಾಕ್ತೀನಿ ಇದರೊಳಕ್ಕೆ. 1 ಕಪ್ ಮಾವಿನ ಹಣ್ಣು ಪೇಸ್ಟ್ ಮಾಡ್ಕೊಂಡ್ಬಂದ್ಬಿಡ್ತೀನಿ. 1 ಕಪ್ ಮಾವಿನ ಹಣ್ಣು ಹಾಕಿದ್ದೀನಿ. ಇದನ್ನು ಪೇಸ್ಟ್ ಮಾಡ್ಕೊಂಡು ನೋಡಿ, ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ಮಾವಿನ ಹಣ್ಣಿಂದು. ಪಾಕಕ್ಕೆ ರೆಡಿ ಮಾಡೋಣ ಬನ್ನಿ. ಸ್ಟವ್ ಹಚ್ತಾ ಇದ್ದೀನಿ. ತುಪ್ಪ ಹಾಕ್ತಾಯಿದ್ದೀನಿ. ರವೆ ಉಟ್ಕೊಬೇಕಲ್ವ ಪಾಕಕ್ಕೆ. ಸಣ್ಣ ಸ್ಪೂನ್ ಇದು, 4 ಸ್ಪೂನ್ ಹಾಕ್ತಾಯಿದ್ದೀನಿ. 1/2 ಕಪ್ ರವೆ, ಉಟ್ಕೊಳ್ಳೋಣ. ಇದು ಕೆಂಪಿಗೆ ರವೆನ ಹಸಿ ವಾಸನೆ ಹೋಗೋರು ಕೆಂಪಿಗೆ ಹಾಕಬೇಕಿದು. ಆದಮೇಲೆ ಬೆಲ್ಲ ಹಾಕಿ, ಕಾಯಿ, ಬೆಲ್ಲ, ಮಾವಿನ ಹಣ್ಣು ಎಲ್ಲ ಹಾಕಿ ಮಿಕ್ಸ್ ಮಾಡ್ಬೋದು. ಗಂಟೆ ಇದು ಸ್ವಲ್ಪ ಗಮ್ಮನ್ನಂಗೆ ಹುರ್ಕೊಬೇಕು. ಮಾವಿನ ಹಣ್ಣು ಒಬ್ಬಟ್ಟು ಸೀಸನ್ ಅಲ್ವಾ ಇವಾಗ, ಚೆನ್ನಾಗಿರುತ್ತೆ ಮಾಡಿದ್ರೆ. ಚಿರೋಟಿ ರವೆ ಇದಾಯ್ತು. ಇವಾಗ ಮಾವಿನ ಹಣ್ಣು ಹಾಕೋಣ, ರುಬ್ಬಿರೋದು ಪೇಸ್ಟು. ಬಿಟ್ಟರೆ ಕಚ್ಕೊಂಡ್ಬಿಡುತ್ತೆ. ತಿರುಗಿಸ್ತಾ ಇರಬೇಕು. ಸ್ವಲ್ಪ ಹೊತ್ತು ರವೆ ಚೆನ್ನಾಗಿ ಬೇಯಬೇಕು. ಬೆಲ್ಲ ಹಾಕೋಣ. ಮಾವಿನ ಹಣ್ಣು ಸ್ವೀಟ್ ಇಲ್ಲ, ಅದಕ್ಕೆ ಬೆಲ್ಲ 1/2 ಕಪ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಅದರಲ್ಲೇ ಬೇಯಬೇಕಲ್ಲ ಮಾವಿನ ಹಣ್ಣು ಜ್ಯೂಸಲ್ಲಿ. ಇದು ತೆಂಗಿನ ತುರಿ, ಏಲಕ್ಕಿನೂ ಇದರಲ್ಲಿ ಹಾಕಿ ಪೌಡ್ರ್ ಮಾಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಬೇಯಲಿ. ಅದು ಗಟ್ಟಿ ಆಗ್ತಾಯಿದೆ. 2 ನಿಮಿಷ. ಕಾಯಿ ತುರಿ ಹಾಕಿದ್ದೀವಲ್ಲ, ಅದು ಸ್ವಲ್ಪ ದಪ್ಪದೆಲ್ಲ ಕಾಣ್ತೈತೆ. ಇದು ಆರಬೇಕು. ಸ್ವಲ್ಪ ಆರಿದ್ಮೇಲೆ ಒಳಗೆ ತೊಟ್ಟದ್ದು ತೋರಿಸೋಣ.
ನೆನೆದಿದೆ, ಅದೊಂದು ಸ್ವಲ್ಪ ತಣ್ಣಗಾಗಲಿ, ತೊಟ್ಟನ ಆಮೇಲೆ ಒಬ್ಬಟ್ಟು. ಇದು ಆರಿದೆ ಉಂಡೆ ಪಾಕ, ಒಬ್ಬಟ್ಟಿಂದು ಉಂಡೆ ಮಾಡಿಟ್ಕೊಳ್ಳೋಣ. ಚೂರು ಎಣ್ಣೆ ಸ್ಟವ್ ಹಚ್ಚೋಣ, ತೊಟ್ಬಿಡೋಣ ಒಬ್ಬಟ್ಟು. ಐದು ಉಂಡೆ, 6 ಉಂಡೆ, 7 ಉಂಡೆ ಐತಿ. ಒಂದು ಮಾವಿನ ಹಣ್ಣಲ್ಲಿ 7 ಉಂಡೆ ಆಗಿದ್ದಾವೆ. ತೊಟ್ಟಣ. ಬಾಳೆ ಎಲೆ ಮೇಲೆ ಹೋಗ್ತೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಯಾವ್ಯಾವ ಸೀಸನ್ಗೆ ಏನು ಬರುತ್ತೆ ಎಲ್ಲ ತಿನ್ನಬೇಕು. ಮಾವಿನ ತಿಂದು ಬೋರಾದರೆ ಮಾವಿನ ಹಣ್ಣು ಒಬ್ಬಟ್ಟು, ಮಾವಿನ ಹಣ್ಣು ರವೆ ಉಂಡೆ ಎಲ್ಲ ಮಾಡ್ಬೋದು, ಚೆನ್ನಾಗಿರುತ್ತೆ. ನೋಡಿ ತೊಟ್ಟಿದ್ದೀನಿ. ಹಾಕೋಣ ಹಂಚ್ಮೇಲೆ. ನಿಮಗೆ ಎಷ್ಟು ತೆಳ್ಳಗೆ ಬೇಕಾದರೂ ಅಷ್ಟರಲ್ಲೇ ತೊಳ್ಕೊಬೋದು. ಕನಕ ಚೆನ್ನಾಗಿ ಸುಮಾರು ಮೀಡಿಯಮಾಗಿ ತೆಳ್ಳಗೆ, ಗಟ್ಟಿಗೂ ಇಲ್ಲ ತೆಳ್ಳಗೂ ಇಲ್ಲ, ಆ ಥರ ಕಲಸಿಟ್ಕೊಟ್ರೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಬೇಡ ತೊಟ್ಕೊಬೋದು. ಎಕ್ಸ್ಟ್ರಾ ಬಂದಿದೆ ಸಿಗ್ತೀನಿ. ನೋಡಿ ಆಗಿದೆ ಇದು. ಇನ್ನೊಂದು ಹಾಕಿದ್ದೀನಿ, ತೊಟ್ಟಿದ್ದೀನಿ. ಎಣ್ಣೆ ಹಾಕೋಣ ಸ್ವಲ್ಪ. ನೋಡಿ ಆಯ್ತಿತ್ತು. ನೋಡಿ ಫ್ರೆಂಡ್ ಹೇಗಿದೆ ಮಾವಿನ ಹಣ್ಣಿನ ಒಬ್ಬಟ್ಟು. ನೋಡಿ ಎಷ್ಟು ಸಾಫ್ಟಾಗಿದೆ. ಹಿಂಗೆ ಮುದ್ರಿದ್ರೆ ಸಾಕೆಲ್ಲ ಇದಾಗೋಗುತ್ತೆ, ಅಷ್ಟು ಸಾಫ್ಟಾಗೈತೆ. ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಒಬ್ಬಟ್ಟಿಗೆ ತಿನ್ಬೋದು. ಬನ್ನಿ ಫ್ರೆಂಡ್ಸ್ ತಿನ್ನೋಣ ಬಿಸಿ ಬಿಸಿ ಒಬ್ಬಟ್ಟು. ಬಾಯ್ ಫ್ರೆಂಡ್.